ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಿಎಂ ಕಿಸಾನ್ 20ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ದಂತಹ ರೈತರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, 20ನೇ ಕಂತಿನ ಹಣ ಬಿಡುಗಡೆಗೆ ಒಂದು ದಿನಾಂಕ ಕೂಡ ನಿಗದಿ ಆಗಿದೆ. ಹಣ ಯಾವಾಗ ಬರುತ್ತೆ, ಏನೇನು ರೂಲ್ಸ್ಗಳು ಇದ್ದಾವೆ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರದ ಹಲವಾರು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನು ಬರುತ್ತೆ ಖಂಡಿತವಾಗ್ಲೂ ಅದನ್ನೆಲ್ಲ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಬರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಪಿಎಂ ಕಿಸಾನ್ 20ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಪಿಎಂ ಕಿಸಾನ್ 19ನೇ ಕಂತಿನ ಹಣ ನಮಗೆ ಫೆಬ್ರವರಿಯಲ್ಲಿ ಬಂದಿತ್ತು. ಫೆಬ್ರವರಿ ಇಂದ 4 ತಿಂಗಳು ಲೆಕ್ಕ ತಗೊಂಡ್ರೆ ಜೂನ್ ಅಲ್ಲೇ ನಮಗೆ 20ನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ 20ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಅಪ್ಡೇಟ್ ಸಿಕ್ಕಿರಲಿಲ್ಲ ಅಥವಾ ಹಣ ಹಾಕಿರಲಿಲ್ಲ. ಹಾಗಿದ್ರೆ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂತಹ ರೈತರಿಗೆ ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಆ ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದಾರೆ. ಕಾಶಿಯಲ್ಲಿ ನಡೆಯುವಂತಹ ಒಂದು ಸಮಾವೇಶದಲ್ಲಿ ಪಿಎಂ ಕಿಸಾನ್ ಹಣವನ್ನು ಏನಿದೆ ನರೇಂದ್ರ ಮೋದಿ ಅವರು 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ಆ ಡೇಟ್ ಯಾವುದು ಕನ್ಫರ್ಮ್ ಅದೇ ಡೇಟಲ್ಲಿ ಬರುತ್ತಾ ಅಂತ ನಿಮಗೊಂದಷ್ಟು ಡೌಟ್ಸ್ಗಳು ಮತ್ತು ತಲೆಯಲ್ಲಿ ಒಂದಷ್ಟು ಚಿಂತೆಗಳು ಇದ್ದೇ ಇರುತ್ತೆ. ಸೊ ಇದ್ರ ಬಗ್ಗೆ ಅಪ್ಡೇಟ್ಗಳು ನೋಡೋದಾದರೆ ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಎರಡೆರಡು ಡೇಟ್ಗಳನ್ನ ಹೇಳ್ತಾ ಇದ್ದಾರೆ. ಆಗಸ್ಟ್ 2ನೇ ತಾರೀಕು ಅಥವಾ ಆಗಸ್ಟ್ 5ನೇ ತಾರೀಕು ಈ ಎರಡು ಡೇಟಲ್ಲಿ ಪಿಎಂ ಕಿಸಾನ್ 20ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಲಿದೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಎರಡು ಡೇಟಲ್ಲಿ ಯಾವುದು ಕೂಡ ಪಕ್ಕಾ ಡೇಟ್ ಅಂತ ಇಲ್ಲ. ಆ ಎರಡು ಡೇಟಲ್ಲಿ ಯಾವಾಗ ಬೇಕಿದ್ರೂ ಬರಬಹುದು. ವೆಬ್ಸೈಟಲ್ಲಿ ಕೂಡ ಇಲ್ಲಿವರೆಗೂ ಅಪ್ಡೇಟ್ ಆಗಿಲ್ಲ. ಪ್ರತಿದಿನ ಕೂಡ ಸರ್ಚ್ ಮಾಡ್ತಾ ಇದ್ದೀವಿ. ಅಥವಾ ನರೇಂದ್ರ ಮೋದಿ ಅವರಾಗಿರಬಹುದು, ಕೇಂದ್ರ ಕೃಷಿ ಸಚಿವರಾಗಿರಬಹುದು, ಯಾರಾದರೂ ಲೇಟೆಸ್ಟ್ ಅಪ್ಡೇಟ್ ಕೊಡ್ತಾರಾ, ಯಾರಾದರೂ ಡೇಟ್ ಫಿಕ್ಸ್ ಮಾಡ್ತಾರಾ ಅಂತ ನೋಡೋದಾದರೆ ಅದು ಕೂಡ ಇನ್ನೂ ಆಗಿಲ್ಲ. ಬಟ್ ಮೂಲಗಳ ಪ್ರಕಾರ, ಬೇರೆ ಬೇರೆ ಮಾಹಿತಿಗಳ ಪ್ರಕಾರ ಕೇಂದ್ರ ಸರ್ಕಾರ ಆಗಸ್ಟ್ 2ನೇ ತಾರೀಕು ಅಥವಾ 5ನೇ ತಾರೀಕು ಹಣ ಬಿಡುಗಡೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋ ಒಂದು ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪಿಎಂ ಕಿಸಾನ್ 20ನೇ ಕಂತಿನ ಹಣ ಎಲ್ಲ ರೈತರಿಗೂ ಬರೋದಿಲ್ಲ. ಅದರಲ್ಲಿ ಒಂದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ. 5 ಕಂಡೀಷನ್ಸ್ಗಳಲ್ಲಿ ಯಾರು ಎಲಿಜಿಬಲ್ ಇರ್ತಾರೋ ಅಂಥವರಿಗೆ ಮಾತ್ರ ಪಿಎಂ ಕಿಸಾನ್ ಹಣ ಬರುತ್ತೆ ಅನ್ನೋ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ಆ 5 ಕಂಡೀಷನ್ಸ್ಗಳು ಏನೇನು? ಮೊದಲನೇದಾಗಿ ನೋಡೋದಾದರೆ KYC ಕಂಪ್ಲೀಟ್ ಆಗಿರಬೇಕು. ಪಿಎಂ ಕಿಸಾನ್ ಯೋಜನೆಯ ಹಣ ಪಡಿಬೇಕು ಅಂದರೆ ನೀವು KYCನ ಮಾಡಿಸಿರಲೇಬೇಕು. ಅದನ್ನು ಆನ್ಲೈನ್ ಮುಖಾಂತರ ಬೇಕಿದ್ರೂ ಮಾಡ್ಕೋಬಹುದು. ಮೊಬೈಲ್ನಲ್ಲಿ OTP ಆಧಾರದ ಮೂಲಕ ನೀವು ಮಾಡ್ಕೋಬಹುದು. ಪಿಎಂ ಕಿಸಾನ್ ವೆಬ್ಸೈಟಲ್ಲಿ ಹೋಗಿ KYC ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕಿ OTP ಹಾಕಿ KYCನ ಮಾಡಿಸ್ಕೋಬಹುದು. ಸುಮಾರು ಜನ ರೈತರದ್ದು ಪಿಎಂ ಕಿಸಾನ್ ಹಣ ಸ್ಟಾಪ್ ಆಗಿದೆ. ಯಾಕಂದರೆ ಅವರು ಇದು ಮಾಡಿಸ್ಕೊಂಡಿಲ್ಲ, KYCನ ಮಾಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಬಂದು ನೀವು ಅದನ್ನು CSC ಸೆಂಟರ್ಗಳಲ್ಲಿ, ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ಗಳಲ್ಲೂ ಬೇಕಿದ್ರೂ ಹೋಗಿ KYCನ ಮಾಡಿಸ್ಕೋಬೇಕು. ಅಥವಾ ನೀವು ಹೆಬ್ಬೆರಳನ್ನ ಕೊಟ್ಟು ಬಯೋಮೆಟ್ರಿಕ್ ಮುಖಾಂತರ ಬೇಕಿದ್ರೂ ನೀವು ದೃಢೀಕರಣವನ್ನು ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ನಿಮಗೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನೇಮ್ ಸೇಮ್ ಟು ಸೇಮ್ ಇರಬೇಕು. ಮಿಸ್ಟೇಕ್ ಇದ್ದರೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ. ಕೆಲವುದ್ರಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಒಬ್ರದ್ದು ಮಾರಪ್ಪ ಅಂತ ಒಂದು ಕಡೆ ಹೆಸರಿರುತ್ತೆ ಆಧಾರ್ ಕಾರ್ಡಲ್ಲಿ, ಬಟ್ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಮಾರಯ್ಯ ಅಂತ ಇರುತ್ತೆ. ಸೊ ಈ ರೀತಿಯಾಗಿ ಮಿಸ್ಟೇಕ್ ಆಗೋದ್ರಿಂದ ಹಳಬ್ರದ್ದು ತುಂಬ ಹಿಂದಿನ ವರ್ಷದ ರೈತರದ್ದು ಹೆಸರುಗಳೆಲ್ಲ ಅವ್ರೇನು ಒಂದೇ ರೀತಿಯಾಗಿ ಇಟ್ಕೊಂಡಿರಲ್ಲ, ಒಂದೊಂದು ಕಡೆ ಒಂದೊಂದು ಸಲ ಬರ್ಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರೋರ್ದು ಮಾತ್ರ ಹಣ ಬರ್ದಿರೆ ಇರುತ್ತೆ. ನೆಕ್ಸ್ಟು ನಿಮ್ಮ ಖಾತೆಗಳಿಗೆ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಕೂಡ ಹಣ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗಂತೂ ಎಲ್ಲ ಕಡೆ ಡಿಜಿಟಲ್ ಮಾಡ್ತಾ ಇರೋದ್ರಿಂದ ನಿಮ್ಮ ಜಮೀನು ಏನಿರುತ್ತೆ ಅದಕ್ಕೆ ನೀವು ಆಧಾರ್ ಲಿಂಕ್ನ ಮಾಡಿಸ್ಕೊಂಡಿರ್ಬೇಕಾಗಿತ್ತು. ಈ 3 ಕಂಡೀಷನ್ ಆಯ್ತಲ್ವಾ. ನೆಕ್ಸ್ಟ್ ಬಂದು ನಿಮಗೆ ಆಧಾರ್ ಸೀಡಿಂಗ್ ಆಗಿರಬೇಕು. ನಿಮ್ಮ ಬ್ಯಾಂಕ್ಗಳಿಗೆ ಆಧಾರ್ ಸೀಡಿಂಗ್ ಮಾಡಿಸ್ಕೊಂಡಿರಬೇಕು. ಬ್ಯಾಂಕಲ್ಲಿ ಹೋಗಿ ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ನಿಮ್ಮದು NPCI ಮ್ಯಾಪಿಂಗ್ ಮಾಡಿಕೊಡಿ ಅಂದರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಯಾರಾದರೂ ಆ ಥರ ಮಾಡಿಸ್ಕೊಂಡಿಲ್ಲ ಅಂದರೆ ಅಂಥವರಿಗೆ ಕೂಡ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಪಿಎಂ ಕಿಸಾನ್ ಇಷ್ಟು ತಿಂಗಳು ಒಂದಷ್ಟು ಜನಕ್ಕೆ ಬಂದಿದೆ. ಬಟ್ ಒಂದು 4-5 ಕಂತು ಆದಮೇಲೆ ಅಥವಾ ಒಂದು 6-7 ಕಂತು ಆದಮೇಲೆ ಸ್ಟಾಪ್ ಆಗಿರುತ್ತೆ. ಅಂಥವರೆಲ್ಲ ದಯವಿಟ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೇಟಸಲ್ಲಿ ಏನಾದರೂ NPCI ಮ್ಯಾಪಿಂಗ್ ಆಗಿಲ್ಲ ಅಥವಾ KYC ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಅದೇ ರೀಸನ್ಸ್ಗಳಿಂದ ಹಣ ಸ್ಟಾಪ್ ಆಗಿ ನಿಮಗೆ ಹಣ ಬಂದಿರೋದಿಲ್ಲ. ನೀವು ಅದನ್ನೆಲ್ಲ ಸರಿ ಮಾಡಿಕೊಂಡು ಅಪ್ಡೇಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಹಣವನ್ನು ಹಾಕ್ತಾರೆ. ಇದು ಇನ್ನು ಅಪ್ಡೇಟ್ ಪ್ರಕಾರ ಏನಂದರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಖಂಡಿತವಾಗ್ಲೂ ನಿಮಗೆ ಪಿಎಂ ಕಿಸಾನ್ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ರೀತಿಯಾಗಿ ಯಾರ್ದಾದ್ರೂ ಪ್ರಾಬ್ಲಮ್ ಇತ್ತು ಅಂದರೆ ಅವ್ರು ಈಗಲೇ ಕೂಡ ಹೋಗಿ, ನಿಮಗೆ ಈಗಲೂ ಟೈಮ್ ಇದೆ, ನೀವು ಹೋಗಿ ಅದಕ್ಕೆ ಇದು ಮಾಡಿಸ್ಕೋಬೋದು, ತಪ್ಪಾಗಿರೋದನ್ನ ಸರಿ ಮಾಡಿಸ್ಕೋಬಹುದು. ನೆಕ್ಸ್ಟು ಒಂದಷ್ಟು ಜನಕ್ಕೆ ಈ ಸಲ ಪಿಎಂ ಕಿಸಾನ್ ಹಣ ಬರೋದು ಸ್ಟಾಪ್ ಕೂಡ ಆಗುತ್ತೆ. ಯಾರು ಅಂದರೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರೋರು, ಸರ್ಕಾರಿ ನೌಕರರು ಅಥವಾ ನಿವೃತ್ತಿ ಆಗಿರೋಂಥವ್ರು, ನೆಕ್ಸ್ಟು ವೃತ್ತಿಪರರು, ವಕೀಲರು, ವೈದ್ಯರು, ಇಂಜಿನಿಯರ್ಗಳು ಯಾರಾದರೂ ಇದ್ರು ಅಂದರೆ ಅಂಥವ್ರಿಗೆ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಹಾಕೋದಿಲ್ಲ. 5 ಕಂಡೀಷನ್ಸ್ಗಳಂತ ಹೇಳಿದೆ ಅಲ್ವಾ. 10,000ಕ್ಕಿಂತ ಹೆಚ್ಚಿನ ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ನ ಪಡಿತಾ ಇರೋಂಥವ್ರು ಕೂಡ ಈ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಿಷ್ಟು ಕೊಟ್ಟಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿದೆ.
5 ಕಂಡೀಷನ್ಸ್ಗಳು ಏನೇನಂತ ನಾನು ಕ್ಲಿಯರಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನೀವೇನಾದರೂ ನಿಮಗೆ ಸುಮಾರು ತಿಂಗಳಿಂದ ಹಣ ಸ್ಟಾಪ್ ಆಗಿತ್ತು ಅಂದರೆ ಈ ರೀಸನ್ಸ್ಗಳು ಆಗಿರಬಹುದು. ನೀವೇನಾದರೂ ವಕೀಲರು, ಲಾಯರ್ ಆಗಿದ್ರೆ, ಡಾಕ್ಟರ್ ಆಗಿದ್ರೆ, ಇಂಜಿನಿಯರ್‌ಗಳಾಗಿದ್ರೆ ನಿಮಗೂ ಕೂಡ ಹಣ ಬರೋದು ಸ್ಟಾಪ್ ಆಗಿಬಿಡುತ್ತೆ. ಗೌರ್ಮೆಂಟ್ ಎಂಪ್ಲಾಯಿಗಳೇನಾದರೂ ಇದ್ರು ಅಂದರೆ ಅವ್ರಿಗೂ ಕೂಡ ಈ ರೀಸನ್ಸಿಂದ ಹಣ ಬರದೇ ಇರುತ್ತೆ. ಓಕೆನಾ? ಇದಿಷ್ಟು ಪಿಎಂ ಕಿಸಾನ್ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್‌ಫುಲ್ ಇನ್ಫಾರ್ಮೇಷನ್ಸ್‌ಗಳನ್ನ ಖಂಡಿತವಾಗ್ಲೂ ನಾನು ನಿಮಗೆ ರೆಗ್ಯುಲರ್ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಇನ್ನು ನನ್ನ ಚಾನಲ್ ಬಗ್ಗೆ ನೀವು ನೋಡೋದಾದರೆ ನನ್ನ ಓಲ್ಡ್ ವಿಡಿಯೋಸ್‌ಗಳನ್ನ ನೋಡಿ. ಇವನ್ ಇದು ರಿಲೇಟೆಡ್ 100% ಇನ್ಫಾರ್ಮೇಷನ್ ಕೊಡ್ತೀನಿ. ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಅದೇ ರೀತಿಯಾಗಿ ಎಲ್ಲ ಯೋಜನೆಗಳ ಬಗ್ಗೆ 100% ರೆಸ್ಪಾನ್ಸ್‌ಗಳು ಇರುವಂತಹ ಇನ್ಫಾರ್ಮೇಷನ್ಸ್‌ಗಳನ್ನ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್‌ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.